ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಮಕರಣದ ನೆಕ್ಸ್ಟ್ ಡೇ. ನಿನ್ನೆದಾಗಿರಲಿ ಮೊನ್ನೆದಾಗಿರಲಿ ಎಲ್ಲ ಕಂಟಿನ್ಯೂಸ್ ನಿಮಗೆ ವ್ಲಾಗ್ಸ್ ಬರ್ತಾ ಇದೆ. ಎಲ್ಲ ನೋಡ್ತಾ ಇದ್ದೀರಾ. ಐ ಗೆಸ್ ಎಂಡ್ ಆಗ್ತಾ ಬರುತ್ತೆ. ಇಷ್ಟು ದಿನ ಸೆಲೆಬ್ರೇಷನ್ ಏನಿತ್ತು ಅದೆಲ್ಲದನ್ನೂ ಕ್ಯಾಪ್ಚರ್ ಮಾಡಬೇಕು, ಅದೆಲ್ಲ ಒಂದು ಡಾಕ್ಯುಮೆಂಟ್ ಆಗಿ ಉಳಿಬೇಕು ಅನ್ನೋ ಒಂದು ರೀಸನಿಂದ ನಾನು ಎಷ್ಟು ಬ್ಯುಸಿ ಇದ್ರೂ ಪ್ರತಿಯೊಂದೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇನ್ನೆಲ್ಲ ಸೆಲೆಬ್ರೇಷನ್ ಹೆಂಗೂ ನೆನ್ನೆ ಮುಗೀತಲ್ವ. ಇನ್ನು ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ. ಸೊ ಋತು ಫ್ರೆಂಡ್ಸ್ ಇದ್ದಾರೆ. ಅದಕ್ಕೇ ಇವತ್ತೂ ಸ್ವಲ್ಪ ಸೆಲೆಬ್ರೇಷನ್ ಮೋಡಲ್ಲೇ ಇದ್ದೀವಿ. ಬಟ್ ನೆನ್ನೆ ಅಷ್ಟಲ್ಲ, ಕಡಿಮೆ ಮೋಡಲ್ಲಿ ಮೊನ್ನೆ ಇದ್ದ ಥರ. ಸೊ ಏನಾದರೂ ಆಗಲಿ ಕ್ಯಾಪ್ಚರ್ ಮಾಡೋಣ, ಇದು ಒಂದು ಮೆಮೊರೀಸಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ಹೇಳಿದ ಥರ ನಾನು ಸುಮ್ಮನೆ ಏನೂ ಇಲ್ದೇ ಬ್ಲಾಗ್ ಮಾಡಿದ್ರೆ ಚೆನ್ನಾಗಿರಲ್ಲ ಗೈಸ್. ಇವಾಗ ಬರೇ ಮನೇಲಿ ಇದ್ದಾಗ ಮಾಡಿದ್ರೆ ಇಲ್ಲ, ಏನೂ ಕಂಟೆಂಟ್ ಇರಲ್ಲ, ಏನೂ ಇರಲ್ಲ. ಅಂದಮೇಲೆ ನಿಮಗೂ ಯೂಸ್ ಇಲ್ಲ. ನೀವು ನೋಡ್ತಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಇದಕ್ಕೆ ಏನೋ ನೋಡ್ತೀರಾ. ಸುಮ್ಮನೆ ಯಾರು ನೋಡ್ತಾರೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಆ್ಯಂಡ್ ಇಟ್ಸ್ ಓಕೆ. ನಾನು ಫಸ್ಟ್ ಆಫ್ ಆಲ್ ನನಗೆ ಮೂಮೆಂಟ್ಸ್ ಡಾಕ್ಯುಮೆಂಟಾಗಿ ಉಳ್ಕೋಬೇಕು, ಒಂದು ಮೆಮೊರೀಸಲ್ಲಿ ಕ್ಯಾಪ್ಚರ್ ಮಾಡಬೇಕು, ಮೆಮೊರೀಸಾಗಿ ಉಳಿಬೇಕು ಅನ್ನೋ ಒಂದೇ ರೀಸನಿಂದ ನಾನು ಬ್ಲಾಗ್ಸ್ ಮಾಡ್ತಾಯಿರೋದು ಅಷ್ಟೇ. ಯಾಕೆ ಸುಳ್ಳು ಹೇಳಬೇಕು ಅದಕ್ಕೆ ಇದಕ್ಕೆ. ಐ ಡೋಂಟ್ ಮೈಂಡ್ ಫಾರ್ ವ್ಯೂಸ್ ಆರ್ ಸಬ್ಸ್ಕ್ರೈಬರ್ಸ್, ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇದನ್ನೆಲ್ಲ ನಾನು ಹೇಳೋದೇ ಸ್ಟಾಪ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಈ ವ್ಲಾಗ್ಸ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲ ಅಂತಂದರೆ ಇಟ್ಸ್ ಓಕೆ. ನನಗೇನು ಇದಿಲ್ಲ. ನಾನು ಅಟ್ಲೀಸ್ಟ್ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋ ಯಾರಾದರೂ ನೋಡೋಕೆ ಇಷ್ಟ ಇರೋರು ನೋಡಲಿ ಅಂತ ಹೇಳಿ ಹಾಕೋದಷ್ಟೇ. ನಾನು ಯಾರಿಗೂ ಏನು ನೋಡಿ ಅಂತಲೂ ನಾನು ಫೋರ್ಸ್ ಮಾಡಲ್ಲ, ಆ ಥರ ಏನೂ ಹೇಳೋಕ್ಕೂ ಹೋಗಲ್ಲ. ಅದು ನಿಮಗೆ ಬಿಟ್ಟಿದ್ದು ಅಷ್ಟೇ. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ. ಬನ್ನಿ ನೋಡೋಣ ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲ ತೋರಿಸ್ತೀನಿ. ನಿಜವಾಗ್ಲೂ ಗೈಸ್, ನನ್ನ ಮಗನ ನಾಮಕರಣ ನಂಗೆ ಚೆನ್ನಾಗಿ ಆಗ್ಬೇಕನ್ನೋದಿತ್ತು. ಅಷ್ಟೇ ಸಖತ್ತಾಗಾಯಿತು. ಐ ಆಮ್ ಸೋ ಸ್ಯಾಟಿಸ್ಫೈಡ್. ಸಿಕ್ಕಾಪಟ್ಟೆ ಚೆನ್ನಾಗೈತಿ ಎಲ್ಲ ಕೂಡ. ನಾನು ನಿಮಗೆ ಡೆಕೋರೇಷನಲ್ಲಿ ಫಸ್ಟು ತೋರಿಸಿದ್ದೆ ನೋಡಿ. ಅವಾಗಿನ್ನ ಸ್ವಲ್ಪ ಡೆಕೋರೇಷನ್ ಬಾಕಿ ಇತ್ತು. ಅದಾದ ಕಂಪ್ಲೀಟ್ ವೀಡಿಯೋಸಲ್ಲಿ ನೆಕ್ಸ್ಟ್ ನೋಡಿರೋದ್ರಲ್ಲಿ ಬಂದಿರುತ್ತೆ ನಿಮಗೆ. ಇವಾಗ ಪಾಪುಗೆ ಸ್ನಾನ ಮಾಡಿಸಿ ಆಗಿದೆ. ಅವ್ನು ಸ್ನಾನ ಆಗಿದೆ. ನಮ್ದೆಲ್ರದ್ದು ಸ್ನಾನ ಇನ್ನೂ ಬಾಕಿ ಇದೆ. ಸ್ನಾನ ಮಾಡಬೇಕು ಎಲ್ರೂ. ನೀರೊಳಗೆ ಉರಿ ಹಾಕಿದ್ದಾರೆ ಎಲ್ರಿಗೂ. ನೆನ್ನೆ ಪೂರ್ತಿ ಅಲ್ಲೆಲ್ಲ ಫುಲ್ಲು ಟಯರ್ಡಾಗಿ ಹೋಗಿದ್ದಾರ. ಆ್ಯಂಡ್ ರೊಟ್ಟಿ ಹಾಕ್ತಿದ್ದಾರೆ ಗೈಸ್. ನೆನ್ನೆದು ಮಟನ್ ಸಾಂಬಾರು ಆಗಿರ್ಬೋದು, ಎಲ್ಲದು ಹೆಂಗೆ ಕರೆಕ್ಟ್ ಆಯಿತು. ಐ ಗೆಸ್ ನಮ್ಮ ಕೌಂಟಿಂಗ್ ಪ್ರಕಾರ ಒಂದು 800 ಮೆಂಬರ್ಸ್ ಬಂದಿದ್ದು. ಯಾವುದು ಕೂಡ ತುಂಬ ವೇಸ್ಟ್ ಆಗೋ ಥರ ಆಗಲಿ, ಇಲ್ಲ ಶಾರ್ಟೇಜ್ ಆಗೋ ಥರ ಯಾವ ಐಟಮ್ ಕೂಡ ಆಗಿಲ್ಲ. ಈವನ್ ವೆಜ್ ಕೂಡ ಅಷ್ಟೇ. ವೆಜ್ಜು ಅಷ್ಟೇ ಕರೆಕ್ಟಾಗಿ ಕಂಪ್ಲೀಟಾಗಿ ಮುಗ್ದು ಇನ್ನೊಂದು 2-3 ಒಬ್ಬಟ್ಟು ಮಿಕ್ಕಿತ್ತು. ಬಟ್ ಅಷ್ಟು ಇರಲಿಲ್ಲ, ಜಾಸ್ತಿ ಮಿಗ್ಬೇಕಿತ್ತು. ಬಿಕಾಸ್ ವೆಜ್ ಅವ್ರಿಗೆ ನಾವು ಒಂದು 50 ಮೆಂಬರ್ಸಿಗೆ ಮಾಡಿಸಿದ್ವಿ. ಒಂದು 20-30 ಊಟ ಮಾಡಿರ್ಬೋದು. ಬಟ್ ಅಲ್ಲಿ ಇರ್ತಾರಲ್ಲ ಗೈಸ್ ಭಟ್ರಲ್ಲ, ಅಲ್ಲಿ ಕ್ಲೀನ್ ಮಾಡೋರು ಅವರು ಇವರು ಯಾರೋ ಎತ್ಕೊಂಡಿದ್ದಾರೆ ಮಿಕ್ಕಿದ್ದನ್ನು. ಬಟ್ ಇಟ್ಸ್ ಓಕೆ, ನಮಗೇನು ಬೇಕಾಗಿರಲಿಲ್ಲ. ಅವರು ತಿನ್ನಲಿ. ಬನ್ನಿ ಸ್ಟಾರ್ಟ್ ಮಾಡಿಕೊಡೋಣ ವ್ಲಾಗ್ನ. ಮಟನ್ನು, ಬೋಟಿ ಗೊಜ್ಜು ಇದೆಲ್ಲ ಸ್ವಲ್ಪ ಮಿಕ್ಕಿರೋದು ಇದೆ. ಸೊ ಅದಕ್ಕೋಸ್ಕರ ರೊಟ್ಟಿ ಹಾಕ್ತಿದ್ದಾರೆ. ಬಿಕಾಸ್ ಇವರು ಎಲ್ಲ ಹೋದರೆ ನಾವೆಲ್ಲಿ ತಿನ್ನೋದು. ಸಾಂಬಾರೆಲ್ಲ ಜಾಸ್ತಿ ಇದೆ ಆಯಿತಾ, ಬರೀ ಸಾಂಬಾರು. ಮಟನ್ನೆಲ್ಲ ಒಂದು 2 kg ಆ ಥರ ಇತ್ತು. ಇವಾಗ ಅದನ್ನು ಎಲ್ಲ ರೊಟ್ಟಿ ಹಾಕ್ತಿದ್ದಾರೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ನನ್ನ ನೇಮ್ ರಿವೀಲಿಂಗ್ ಬೋರ್ಡ್ ಇಲ್ಲೇ ಇದೆ. ನನ್ನ ಮಗಂದು. ನೀವೆಲ್ಲ ನೇಮ್ ನೋಡಿ, ಸಾರಿ ಗೈಸ್, ನನ್ನ ನೇಮ್ ಬಗ್ಗೆ ಕೇಳಬೇಕಾಗಿತ್ತು ನೋಡಿ. ನೀವೆಲ್ಲ ನನ್ನ ಮಗನ ನೇಮ್ ರಿವೀಲ್ ಆಗಿರೋದು ನೇಮ್ ನೋಡಿರ್ತೀರಲ್ಲ, ಹೆಂಗೆ ಅನ್ನಿಸ್ತು, ನೇಮ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಅದು ನನಗೆ ತುಂಬ ಇಷ್ಟ ಆಗಿದ್ದಂಥ ಹೆಸರು. ಅವನಿಗೆ ಬಂದಿದ್ದ ಲೆಟರ್ಸಲ್ಲಿ ನನಗೆ ಇನ್ಯಾವುದು ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ. ವಿತ್ ಮೀನ್ಸ್ ಶೈನ್, ಗ್ರೋತ್ ಆ್ಯಂಡ್ ಸಕ್ಸೀಡ್ ಇನ್ ಲೈಫ್ ಅಂತ ಮೀನಿಂಗ್ ಇರೋದು. ಅದು ಮೀನಿಂಗೇ ನೋಡಿರ್ದಲ್ಲೇ ನನಗೆ ಇಷ್ಟ ಆಗಿತ್ತು. ಇಷ್ಟ ಆಗಿ ಲಾಸ್ಟಲ್ಲಿ ಮೀನಿಂಗ್ ನೋಡಿದಾಗ ಕೂಡ ಓಕೆ, ಮೀನಿಂಗು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿ ಅದನ್ನೇ ಹೆಸರನ್ನ ನಾನು ಡಿಸೈಡ್ ಮಾಡಿಕೊಂಡೆ. ಲೈವ್ ಆರ್ ಥ್ರೈವಿಂಗ್ ಅಂತ ಬರುತ್ತೆ ಮೀನಿಂಗು. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ತುಂಬ ಇಂಟ್ರೋ ಆಗೋಗ್ಬಿಡುತ್ತೆ. ಎಷ್ಟು ಅಂತ ಮಾತಾಡೋದನ್ನ ಕೇಳಿಸ್ಕೊತೀರಾ. ಬನ್ನಿ ಹೋಗೋಣ. ರೊಟ್ಟಿ ಪ್ರಿಪ್ರೇಷನ್ ಇಸ್ ಗೋಯಿಂಗ್ ಆನ್. ಆಯ್ತೇನಪ್ಪ ತೊಳ್ದೇನಾ ಹಾಕುವ ಎಲ್ಕೆ ಸಾರು ಸಾತು. ನನ್ನ ಮಗ
ಒಂದು ಸ್ನಾನ ಮಾಡಿ ಇವಾಗ ಬಿಟ್ಟಿದ್ದೀನಿ ಗೈಸ್. ಇದು ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ ಸ್ನಾನ ಮಾಡ್ಸೋಕ್ಕೆ ಅಂತ. ಇದೊಂದು ಥ್ರೆಡ್ ಹಾಕಿದ್ದೀನಿ ಅಂತ ಬಿಟ್ಟಿದ್ದೀನಿ. ಅವ್ನು ಮಲಗ್ದಾಗ ಕಟ್ ಮಾಡಬೇಕಿಲ್ಲ ಅಂದರೆ ಕಟ್ ಮಾಡಿಸ್ಕೊಡಲ್ಲ. ಬರ್ತೀಯಾ ಇಲ್ಲಿ? ನೀನು ತಿಂಡಿ ತಿನ್ನುವಂತೆ ಸುಮ್ಮನಿರು ಮಗನೆ. ಹಾರಕ್ಕೆ ಇಟ್ಟಿದ್ದೀನಿ ಮಾಡಿ. ಬಾಯ್ ಬಾ. ಮುದು ಕತ್ಲೆ ಬೀಳ್ತೈತಲ್ಲ. ನನ್ನ ಮಗನ ಬ್ರೇಕ್ಫಾಸ್ಟ್ ಆಯಿತು ಗೈಸ್. ಇವ್ರದ್ದೆಲ್ಲ ಆಗೈತೆ, ನಂದೇ ಬಾಕಿ ಇರೋದು. ಅನನ್ಯಂದು ಆಗೈತೆ. ಅನನ್ಯ ಈಸ್ ಥಿಂಕಿಂಗ್ ಸಮಥಿಂಗ್. ನಾಳೆ ಅವಳಿಗೆ ಆಫೀಸ್ ವೀಕ್ ಐತೆ, ನಾಳೆ ಆಫೀಸ್ಗೆ ಹೋಗ್ಬೇಕು. ಸೊ ಅವರೆಲ್ಲ ಬ್ಯಾಂಗ್ಳೂರ್ಗೆ ಹೋಗೋರೆಲ್ಲ ಹೋಗ್ತಾರೆ. ಕತ್ಲೆ ಬೀಳ್ತೈತಂದ್ರು. ನಾನೇ ಕ್ಯಾಮ್ರಾ ಕಡೆಯಿಂದ ಹಿಡಿತೀನಿ ತಡಿ. ಹಾಂ, ಇವಾಗ ಚೆನ್ನಾಗಿ ಬರ್ತೈತೆ. ನಿಮ್ಮ ಚಿಕ್ಕನ್ ನೋಡು ಮುದ್ದು. ಐ ಚಿಕ್ಕ ಅನ್ನು ಹೋಯ್ತೇನೋ ಇವತ್ತು ಅನ್ನೋ. ಇವ್ರಿಗೆಲ್ಲ ಕ್ಲಾಸ್ ಇದೆ, ಹೋಗ್ತಾರೆ. ಇವತ್ತು ಹೊರಟ್ಬಿಡ್ತಾರೆ ಗೈಸ್. ಎಲ್ಲ ಹೋದ್ರೆ ಬೋರ್ ಆಗುತ್ತೆ ನನಗೆ. ಎಲ್ಲ ಹೋದ್ರೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಪ್ರಿಪ್ರೇಷನ್ 3 ಜನ ತಿಂತಾ ಇರೋರು 3 ಜನ. ಗೈಸ್ ಒಂದು ಜ್ಯುವೆಲ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಮುದಲ್ಲೋಡು ಚಿಕ್ಕನ. ಇದನ್ನ ಜಸ್ಟ್ ಇಲ್ಲಿ ಇದು ಬರುತ್ತಲ್ಲ ಅದಕ್ಕೆ ಕಟ್ಬಿಟ್ಟಿದ್ದೀನಿ. ಸೊ ತೆಗಿಯೋಕ್ಕಾಗಲಿಲ್ಲ. ಕೈ ಕೊಡಲ್ಲ ಹಿಂಗೆ ಕಟ್ ಮಾಡೋಕ್ಕೆಲ್ಲ. ಮಲ್ಕೊಂಡಾಗ ಸಿಸರಲ್ಲಿ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಸ್ನಾನ ಮಾಡಿಸಿ ಇನ್ನೇನು ಮಾಡೋಕ್ಕೆಲ್ಲ ಮುಗೀತಲ್ವ. ಸುಮ್ಮನೆ ಅವ್ನಿಗೂ ಕಿರಿಕಿರಿ ಹಿಂಸೆ ಆಗುತ್ತೆ ಜಾಸ್ತಿ ಎಲ್ಲ ಹಾಕ್ಕೊಂಡು. ಸರ ಬ್ರೇಸ್ಲೆಟ್ಸ್ ಇದೆಲ್ಲ. ಸೊ ಇದು ಬ್ರೇಸ್ಲೆಟ್ ಗಿಫ್ಟ್ ಬಂದಿದ್ದು ಗೈಸ್. ರಿಂಗ್ ಒಂದು ಗಿಫ್ಟ್ ಬಂದಿದ್ದು. ಇನ್ನೊಂದು ಪ್ರದೀಪ್ ಅವರ ಮನೆಯಲ್ಲಿ ಕೊಡಿಸಿದ್ದು. ಇನ್ನು ಮಿಕ್ಕಿದ್ದು ನಮ್ಮ ಮನೇಲಿ ಇಲ್ಲಿ ಮಾಡಿಸ್ಕೊಟ್ಟಿದ್ದು. ಸರ ಬ್ರೇಸ್ಲೆಟ್ ರಿಂಗ್ ಇಲ್ಲಿದೆ. ಇನ್ನು ಎಕ್ಸ್ಟ್ರಾ 2 ರಿಂಗ್ಸ್ ದೆನ್ 1 ಬ್ರೇಸ್ಲೆಟ್ ಎಲ್ಲ ಗಿಫ್ಟ್. ಯೂಶ್ವಲಿ ಜಾಸ್ತಿ ಎಲ್ಲರೂ ಅಮೌಂಟೇ ಕೊಟ್ಟಿರೋದು ಗೈಸ್. ಈ ಸತಿ ಗೋಲ್ಡ್ ತೊಗೊಳಕ್ಕಾದ್ರೂ ಅಷ್ಟೇ ಗೋಲ್ಡಿನ ಅಮೌಂಟೇ ಬಂದಿರೋದು ಜಾಸ್ತಿ. ಇವಾಗಿನ ಪ್ರೈಸ್ ಏನಿದೆ ಇದ್ರ ಮೇಲೆ ಇಲ್ಲ ಏನು ಆಲ್ಮೋಸ್ಟ್ ಎಲ್ಲ ಹೆಣ್ಮಲಪ್ಪಲ್ಲಿ ಗೋಲ್ಡೆ ಅಥವಾ ಅಮೌಂಟೇ ಗೋಲ್ಡೆ ಅಂತೀನಿ. ಕರ್ಕೊಬರಕ್ಕೆ ಹೋಗಿದ್ರು ಮೈಸೂರು. ಇಲ್ಲಿ ತಿಂಡಿ ಕರ್ಕೊಬನ್ನಿ ಅಂತ ಹೇಳಿ ನಾವು ಇಷ್ಟೆಲ್ಲ ಸಿಟ್ಟೆಲ್ಲ ಕಳಿಸಿದ್ರೆ ಇದೆಲ್ಲ ಮಿಕ್ಕೈತಿ. ಇದೆಲ್ಲ ತಿಂಡಿ ಅಲ್ಲಿ ತಿಂಡಿ ತಿಂದು ಬಂದವರು. ಋತು ಫ್ರೆಂಡ್ ದೆನ್ ವಂಶಿ ಇಷ್ಟು ಚೆನ್ನಾಗಿ ಹೋಗಿದ್ರು ಕರ್ಕೊಬರಕ್ಕೆ. ಮಾಡಿಸು ಗೈಸೂರು ಅಲ್ಲಿ ತಿಂದು ಬಂದು ಇಲ್ಲಿ ಬಿಡದೆ ಮಾಡಿರೋದು ವೇಸ್ಟ್ ಆಗುತ್ತೆ ಅಂತ ಚೂರು ತಿಂದ್ರು ಅಂತ ಕೊಟ್ಟಿಕೊಂಡಿಸ್ತಿದ್ದೀವಿ ಇಲ್ಲಿ. ನೀನು ತಿನ್ನೋ ಸ್ವಲ್ಪ. ಇವನ್ಗೂ ಕುಡಿಸ್ರು. ಅವನು ತಿನ್ನಿ ಇನ್ನು. ಏನು ತಿಂದ್ರಪ್ಪ, ಏನಾಗಲ್ಲ. ಮನೆಯಲ್ಲಿ ಯಾರೋ ಬೈಕಲ್ಲಿ ಹೋದ್ರಲ್ಲ. ತಿನ್ನೋ ಋತು ನೀನು. ಇಟ್ಕೊಂಡು ಓಡಾಡ್ತವನೆ. ನಾನು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ ಗೈಸ್. ಓವನ್ ಮಾಡಿ ಗೈಸಿಲಿ ಚಾಕ್ಲೇಟ್ ಬಿಸ್ಕೆಟ್ ನೋಡು. ಅದು ಚಿಕ್ಕ ಹುಡುಗರಿದ್ದಾಗ ಹಿಂಗೆ ತರೋದಲ್ವಾ, ಅದು ನ್ಯೂಸ್ ಪೇಪರಲ್ಲಿ ಕುಚ್ಕೊಂಡು ಸಾಕಣವ. ಯಾರು ತಿಂತ ಇಸ್ಕ ಎಲ್ಲರಿಗೂ ಅಂತ ಎಲ್ಲರೂ ಇಸ್ಕೊಂಡು ತಳ್ರಪ್ಪಾಜಿ. ಅವರೆಲ್ಲ ದೊಡ್ಡ ಚಾಕ್ಲೇಟ್ ಬೇಡ ಅಂತ ಅವನಿಗೆ ಕೂಡ ವಂಶಿಗೆ ಚಫೋನು ಬಾಮ್ಮ ಇದಂಗ ವಂಶಿ ಕೊಟ್ಟೈತೆ. ಹಾಕೊಂಡೇ ಬಿಡ್ತಾನೆ ಬಾಯೊಳಗೆ ಅವನೇನು ಬಿಟ್ರೆ. ಅವ್ನು ಎಲ್ಲರೂ ಕವರ್ ಸೌಂಡ್ ಮಾಡ್ತವ್ರೆ ಅಂತ. ಇವ್ರಿಗೆ ಕೊಡು ತಗೊಂಬರ್ಗೆ. ಯಾವ ಈಗಿನ ತಿಂಡಿ ತಿಂದ್ರೆ ಅದು ಯಾಕೆ ಬಿದ್ದು ಕೂಡ ಆಯ್ತು. ತಿನ್ನೋಕ್ಕಲ್ಲ ಈಗ. ಹಂಗೆ ಮಾಡ್ತೀವಿ. ಆಮೇಲೆ ಒಂಚೂರು ಟೀ ಕುಡ್ಕೊಂಡು ತಿಂದಿತ್ತು. ನಿನ್ನೆ ಅವಣ್ಣ ಡೆಲಿವರಿ ಪಾರ್ಸಲ್ ಕೊಟ್ಟೋಗೈತೆ ಕಣಮ್ಮ. ಅದಕ್ಕೆ ಇರಲಿಲ್ಲ ಅಲ್ಲ ಅಂತ ಹೇಳಿ ಒಳಗಡೆ ಹಾಕೋಣ ಅಂತ ಹೇಳಿದ್ದು ಹಾಕೋಗಿತ್ತು.
ಅದಕ್ಕೆ ಒಂದು ಸ್ವೀಟು ಬಾಳೆಹಣ್ಣು ಬಟ್ ಅವಣ್ಣಂಗೆ ಹೇಳ್ದೆ ನಮ್ಮ ಪಾಪು ನಾಮಕರಣ ಇತ್ತಣ್ಣ, ಅದಕ್ಕೆ ಇರಲಿಲ್ಲ, ನಾವು ಚಿಕ್ಕದಿಗೆ ಹೋಗಿದ್ವಿ. ತಡೀರಿ ಒಂದು ನಿಮಿಷ ಅಂತ. ಓ ಚಾಕ್ಲೇಟ್ ಖಾಲಿ ಅವಂತೆ ತಗೋ, ಅತ್ತೆಗೆ ಒಂದು ತಗೋ. ಒಳಗಡೆ ಅಶ್ವತ್ಥಣ್ಣ ಇರ್ಬೇಕು ಇನ್ನು ಅವಂತ ಕಣೆ. ಏ ತೋಬಮ್ಮ ಎಷ್ಟು ನಮ್ಮ ತೋಬಮ್ಮ ಇರು ಅಂತಿದ್ದೀನಿ, ನಮ್ಮ ತೋಬ ಇಲ್ವಂತೆ, ಓಲೇಬೇಕಂತೆ. ತೋಬಮ್ಮ ಪ್ರಸಾದ 2 ಕೈ ಅದು ಬೀಳುತ್ತೆ ಅಂತ, ಜಾಸ್ತಿ ಕಡ್ಲಿ ಅಂತ. ಎಸ್ ನಾನು ಹುಡ್ಕೊಂಡ್ ಬಿಸ್ಕೆಟ್ಸ್. ಓ ಇದು ಬಿಸ್ಕೆಟ್ ತಿಂತೈತೆ ನನ್ನ ಮರಿ. ಇದು ಬಿಚ್ಚಿ ತಿಂತಿದ್ವಿ ಮನೆ, ಬೀಳಿಸ್ಬಿಡ್ತು. ತಡಿ ತಗೊಡ್ತೀನಿ. ತಗೋ ಗುಡ್ಡೆ ಬಿಸ್ಕೆಟ್. ನೋಡು, ನಾವು ಚಿಕ್ಕವರಿದ್ದಾಗ ನಾವು ತಿಂದು ಬೆಳೆದಿರೋದು ಗುಡ್ಡೆ ಬಿಸ್ಕೆಟು, ಇವನು ತಿಂತಾ ಇರೋದು ಗುಡ್ಡೆ ಬಿಸ್ಕೆಟ್. ನೋಡಿ ನಾವು ಚಿಕ್ಕವರಿದ್ದಾಗಿಂದನೂ ಹೋಯ್ತಾ ಇಲ್ಲ ಗುಡ್ಡೆ ಬಿಸ್ಕೆಟ್. ಎಲ್ಗೋಯ್ತವ್ರೆ ವಂಶಿ ಸಾಹೇಬ್ರು? ವಂಶಿ ಎಲ್ಲ ಹೋಯ್ತವನಲ್ಲ ಒಳಗೆ ಹಾಕಕ್ಕ, ಬಿಸಿಲು ಬೇರೆ ಯಪ್ಪ ದೇವ್ರೆ. ನೋಡಿ ಏನೇನು ಹೊಡೆದಾಕೋನೆಲ್ಲ ಇಸ್ಕೊಂಡು ಕಳಿಸು. ಇಸ್ರುದು ಫ್ರೆಂಡ್ ಗಗನ್ ಬಂದಿದ್ದ, ಗಗನ್ದು ಗಿಫ್ಟ್ ಇದು ಚೆನ್ನಾಗೈತೆ. ಹಿಂದಗಡೆ ಇಲ್ಲ ಇದೆ ನೋಡು ಬೈಕೆಲ್ಲ. ನೋಡು ಮುದ್ದೋಲಿ ನಿಂದು ಅದನ್ನ ಇಲ್ಲಿಗೆ ಕನೆಕ್ಷನ್ ಇಲ್ಲಿಗೆ ಚಾರ್ಜ್ ಹಾಕದಾ? ಹ್ಞೂ ರೀಚಾರ್ಜ್. ಚಾರ್ಜರು ಹಲೋ ಮೈಕ್ ಟೆಸ್ಟಿಂಗ್. ಮಾತಾಡ ವಂಶಿ ನಿಂದ ಬರ್ತಿದ್ಯಾ? ಹ್ಞೂ ಬರ್ತೈತೆ. ಸ್ಪೀಕರ್ ಕನೆಕ್ಟ್ ಮಾಡ್ಬೋದು ಅನ್ಸುತ್ತೆ ತಾನೇ? ಅವೆಲ್ಲ ಬಟನ್ಸ್ ಎಲ್ಲ ಒಂದೊಂದು ಟ್ಯೂನ್ ಬರುತ್ತೆ. ಇಟ್ಸ್ ಗಿಫ್ಟ್ ಫ್ರಮ್ ಗಗನ್ ಅಂತ ಹೇಳ್ಬೇಕಂತ. ಹೇಳ ನೀನ್ ಹೇಳ. ಅಯ್ಯೋ ಕಾಯ್ತವನು ಹುಂಚಿಲ್ ಕಾಣಿಸ್ತವನ. ಚೆನ್ನಾಗಿ ಕೇಳಿಸ್ತೈತೆ ಕಣ, ಹೇಳು. ನನ್ನ ವಾಯ್ಸ್ ಫಸ್ಟ್ ಹೋಯ್ತು, ಅದ್ರಲ್ಲಿ ಹೆಂಗೆ ಕೇಳಿಸುತ್ತೆ ಆಮೇಲೆ ಹೇಳು. ಅವನಿಗೆ ಕೊಟ್ಟಿಲ್ಲ. ಅವನಿಗೆ ಮೈಕ್ ಬೇಕಲ್ಲಿ. ಕೋಲ್ಡ್ ಮಾಡಕ್ಕೆ ಬರೋಣ. ಹೇಳು. ಏನಂತ ಹೇಳಿ? ಇಟ್ಸ್ ಗಿಫ್ಟ್ ಫ್ರಮ್ ಗಗನ್. ಗಗನ್ ಅಂತ ಸಾಂಗ್ ಹೇಳಿರುತ್ತು ಒಂದು. ಅಲ್ಲಿ ಬರ್ತಾ ಇರೋದು ಚಿನ್ನಿ ಮಾಮನ್ ನೋಡಿ ಹೆಂಗಾಡ್ತಾನೆ. ಹೇಳೋ. ಇಲ್ಲಿ ಆಪರೇಟ್ ಮಾಡೋದಕ್ಕೆ ಅವನು. ಋತು ಬರ್ಡೇ ವಿಶೇಷ ಹೇಳು. ಋತು ಬರ್ಡೇ ವಿಶೇಷ ಹೇಳ. ಚಿನ್ನಿ ಸುಮ್ಮನಿರೋ, ಕೊಡ್ತಾರೆ. ಎಷ್ಟು ಸತಿ ಓಡಿಸಿ ಸಾಕು ಇವೆಲ್ಲ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಿಡ್ದಲೇ ಒಟ್ಟು ಕೂತವ್ರೆ ಪಾಪ. ಹುಡ್ಗ ಅವ್ರ ಮಗ ಎಲ್ಲ ಹೋಗ್ತೀನಿ, ಸಾತುನು ಹೇಳ್ದಾಗ ಹೋಗ್ತೀನಿ ನಾನು, ಇದ್ಬಿಟ್ಟು ಬಾರಮ್ಮ ಅಂತ. ಇಲ್ವಂತೆ. ಅನನ್ಯ ಹಂಗೆ ನಾಳೆ ವರ್ಕ್ ಫ್ರಮ್ ಆಫೀಸ್ ಇದೆ ಇವತ್ತಿಂದ. ಸೊ ಇವತ್ತು ಲೀವ್ ತೊಗೊಂಡಿದ್ದು, ನಾಳೆಯಿಂದ ಹೋಗ್ತಾಳೆ. ಅದಕ್ಕೋಸ್ಕರ ಶೀಸ್ ಗೋಯಿಂಗ್. Bye. Press guys. Coming back and return ಬದವ್ರೆ. ಅಪ್ಪ ದೇವ್ರೆ, ಕಾಲು ಕೆಳಗಡೆ ಇಡಕ್ಕಾಗ್ತಾ ಇಲ್ಲ.
ಸುಟ್ಟು ಬಲ ಆಗ್ತೈತಿ. ಇವರೆಲ್ಲ ಹೋಗ್ತವ್ರೆ ಗೈಸ್. ಇವರೆಲ್ಲ ಹಾಲಿಡೇ ಮಾಡಕ್ಕೆ ಹೋಗ್ತವ್ರೆ. ಹಾಲಿಡೇಸಿಗೆ ತೋಬಮ್ಮ ಮನೆಗೆ. ಅನನ್ಯ ಋತು ನಾಳೆ ಬರ್ತಾನೆ. ಸೊ ಅಲ್ಲಿ ತನಕ ಅನನ್ಯ ರಚನಾ ಮನೆಗೆ ಹೋಗ್ತಾಳೆ ಇವತ್ತಷ್ಟೇ. ತಗೊಂಬ, ನೀನು ಇಡಲ್ಲ ಅಂದಮೇಲೆ ಏನೋ ಕೊಟ್ಟಿದ್ಯಾ, ಬೇಡ ತಗೊಂಡೋಗು. ಅವ್ನು ಇಸ್ಕೊಂಡ್ರೆ ಅಳ್ತವನೆ. ಇಸ್ಕೊಂಡಿದ್ದೆ ಅವಾಗಲೇ, ಅಳ್ಬಿಟ್ಟು ಕಿತ್ಕೋತವನು. ಓಡಿ ಓಡಿ ಓಡಿ. ಬಸ್ ಅಡ್ಡ ಹಾಕೋ, ಬರ್ತಿರೋದು. ಬಸ್ ಅಡ್ಡ ಇಲ್ಲ, ತಳುಕೋಗಿ ಮಲ್ಕೊಂಬಿಡು. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಓಡಿ 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 ಓಡ್ತಾರೆ. ಬಸ್ ಸ್ಟ್ಯಾಂಡಿಗೆ ಹಾಕ್ಬೇಕು. ಇದಾದ್ರೂ ನಿಲ್ಸುತ್ತ. ಬ್ಲಾಕ್ ಬೋರ್ಡ್ ರೆಡ್ ಬೋರ್ಡ್ ನೋಡು. ರೆಡ್ಡಾ? ರೆಡ್ ಇಲ್ಲ, ಎಕ್ಸ್ಪ್ರೆಸ್. ಮಲ್ಕ ಆಮೇಲೆ ಡ್ರೈವರ್ ಬಂದಾಗ ನಾವ್ ಒಳಗಡೆ ನೋಡ್ ಬರ್ತೀವಿ. ಕೇಳಿದ್ರೆ ಏನಪ್ಪ ನಮ್ಗೆ ಸ್ವಲ್ಪ ಇಲ್ಲೋ ಅಂತೀವಿ, ಏನ್ ಮಾಡಲ್ಲ. ಕೊಡೋ ಖರ್ಚಿಗಂತವನ್ಗೆ ಹೇಳ್ದೆ. ಫ್ರಿಡ್ಜಲ್ಲಿ ಬಾಕ್ಸ್ ಇದ್ದಂತೆ ತಗೊಬರ್ಬೇಕಂತ. ತುಪ್ಪದ್ದಿರ್ಬೇಕು ಅವ್ರದ್ದು, ಶೋಭಾಂಟಿರ್ದು. ಫ್ರಿಡ್ಜಲ್ಲಿ ತುಪ್ಪದ ಬಾಕ್ಸ್ ಇದ್ದಂತೆ ಕೊಡ್ಬೇಕಂತೆ. ಋತು ಶೋಭಾಂಟಿ ಈಗಲೂ ಮನ್ಸು ಮಾಡಿರು ಅಂತ. ಅವ್ರು ಮನ್ಸು ಮಾಡಿರಕ್ಕೆ ಎಲ್ಲರೂ ಹೊರಟವ್ರೆ ಕಣೋ. ಎರಡೂ ಇಸ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಒಬ್ಬಂಗೇನೆ ಕ್ಯಾರಿ ಮಾಡ್ಕೊಂಡು. ಸೊ ನಾಳೆ ಹೋಗ್ಬೇಕಾದ್ರೆ ಇವ್ರೊಂದು ತೊಗೊಂಡು ಹೋಗ್ಲಿ ಅಂತ ಒಂದನ್ನು ಇಸ್ಕೊಂಬತ್ತೀವಿ. ನೋಡ್ಬಿಟ್ಟ, ಫೋನ್ ನೋಡ್ಕೊಂಡು ಒಬ್ಬನೇ ನಗಾಡ್ಕೊಂಡು ಕೂತಿದ್ಯಾ ಪಾಪ. 2 ಚೀಲಲ್ಲಿ ಒಂದು ಕೊಡ್ಬೇಕಂತೆ. ಭಾರ ಇರೋದನ್ನ ಭಾರ ಇರೋ ತಗೊಂಡೋಗ್ಬೇಕಂತೆ. ಕಡಿಮೆ ಇರೋ ತಗೋಬೇಕು. ಅನನ್ಯಕ್ಕನ್ ಕರ್ಕೊಂಡು ಹೋಗ್ದತ್ತಲ್ಲಿ. ದುಡ್ಡು ಐತಾ? ಬಿಸೂರನ್ನ ಋತು ಬಸ್ ಹತ್ರಕ್ಕೆ ಅಂತ ನಿಲ್ಲಿಸಿದ್ದಾನೆ. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊ ಬಂದ್ಬಿಡ್ತೀನಿ. ಈ ಶಾಪಲ್ಲಿ ನಾನು ಯಾವತ್ತೂ ಶಾಪಿಂಗೇ ಮಾಡಿಲ್ಲ. ಬಿಸಿದೆ ಫಸ್ಟ್ ಟೈಮ್ ನಾನು ಹೋಗ್ತಾರೆ. ಇದೆ ಇದು ಕಿಡ್ಸ್ ಸೆಕ್ಷನ್ ಗೈಸ್. ಅಷ್ಟೊತ್ತಿಂದ ಬಸ್ಸೇ ಇಲ್ಲ. ಹೆಚ್ಚು ಕಮ್ಮಿ ಎಷ್ಟೊತ್ತಿಂದ ತುಂಬ ಜನ ಕಾಯ್ತವ್ರೆ. ಋತು ಹತ್ಬಿಟ್ಟು ಸೀಟ್ ಹಾಕಿ ಹತ್ಸೋನೆ. ಇವಾಗ ಇಳಿತಾನೆ ಅವನು. ಮನೆಗೆ ಹೋಗ್ತೀವಿ ನಾವು ಇದನ್ನೆಲ್ಲ ಕೊಟ್ಬಿಟ್ಟು. ಋತುನೇ ಕಾಣಿಸ್ತಿಲ್ಲ ಬರ್ತಾನೆ. ಇಲ್ಲ ಅಂದಿರ ಹತ್ತಕ್ಕೆ ಸೀಟೇ ಸಿಗ್ತಿರಲಿಲ್ಲ. ಬಾಯ್ನನ್ಯ ಅವನು ಋತು ಹತ್ತಿ ಕೂತ್ಕೊಂಡಿದ್ದು. ಹಾಕಕ್ಕಲ್ಲಿ ಡೋರೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಏನ ಹುಷಾರು ಬಾಯ್. ಏರ್ ಎಕ್ಸ್ಟೆನ್ಷನ್ಸ್ ಇದೆಲ್ಲ ಇದೆ. ಇದನ್ನು ಕೊಟ್ಬಿಟ್ಟು ಹೋಗೋಣ.
ಫ್ರೆಂಡ್ಸ್ ಇಲ್ಲಿ ಫಲೂಡ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ತಿನ್ಕೊಂಡು ಹೋಗೋಣ, ರುಬ್ಬಿಗೆ ಏನಾದ್ರು ತಿನ್ನು ಅಂತಂದ್ರೆ ಬೇಡ ಅಂತ. ಸೊ ಹ್ಯಾವ್ ಆ್ಯಂಡ್ ಗೋ. ನೀನು ಮೆಹಂದಿ ತೋರಿಸು ಶಿವ್ರದೆಲ್ಲ ಮೆಹಂದಿ ಏನು ಸಾಕಾಗತ್ತೆ ಇರುತ್ತೆ. ಅದೇ ನಿನ್ ತೋರಿಸು, ಒಬ್ರಿಗಿನ ಒಬ್ಬೊಬ್ರು. ಸೋಮ ನಿನ್ ತೋರಿಸು. ಸೋಮ ಮುಂದಲ್ಲೇ ಹೋಯ್ತಾ ಐತಲೆ ನೀರಲ್ಲಿ ಆಡಿ 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 ಪಾತ್ರೆ ತೊಳ್ದು ಕೂರ್ತ್ಕತೀನವ ಕೂರ್ತಾನೇನೋ. ಮೇ ಬಿ ನೀವು ದೂಕಾಡ್ತಿದ್ದೀರಲ್ಲ ಅದಕ್ಕೆ ಹೆಂಗೆ ಹೇಳ್ತೈತೆ. ಬಾ ಕೂತ್ಕೋ ನೋಡಿ ಈಗ ಸೀಕತ್ತೇನಾ. ನಾವು ಬರೋಷ್ಟರಲ್ಲಿ ಊಟ ಎಲ್ಲ ಮಾಡಿಸಿದ್ರು. ಇವಾಗ ರೌಂಡ್ ಹಾಕಿಸ್ತಾವ್ರೆ. ಬನ್ನಿ ಬನ್ನಿ, ರೈಟ್ ಬೋಟ್. ಹಾಂ, ಅವನಿಗೂ ಅದೇ ಬೇಕಾಗಿರೋದು, ನಡಿ ಮುಂದಕ್ಕೆ ಅಂತ. ಬಾ 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 ಮುದ್ದು. ಹೋಗಿ ಹೋಗಿ ಸಾಕಾ? ಸಾಕ ಹೋಗ್ಬೇಕಾ? ಅವನ್ನ ಸಾಕ ಹೋಗ್ಬೇಕಾ ಅಂತ. ಹ್ಞೂ ನಡೀರಿ ಇಂಥವನ್ನೇ ನಗ್ತೈತೆ. ಇಟ್ಸ್ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಗೈಸ್. ಎಲ್ಲರೂ ಹೋಗಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಅವ್ರನ್ನ ಕರೆಸಿ ಬ್ಲಾಗ್ನ ಕೂಡ ಹೆಂಡ್ ಮಾಡೋಣ. ಮಾಂಗಲ್ಯಂ ತಂತು ನಾನೇ. ಬೈ ಗೈಸ್. ಅವ್ನು ಬೆಂಗಳೂರಿಗೆ ಹೋಗಲ್ಲ ಗೈಸ್, ಅವ್ರ ಫ್ರೆಂಡ್ಸ್ ಜೊತೆ ತುಮಕೂರ್ಗೆ ಹೋಗಿ ನಾಳೆ ಹೋಗ್ತಾನೆ. ಬಾಯ್ 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 ಮುದ್ದು. ವಾಪಸ್ ಏನಾರ ಅಲ್ಲಿಂದ ಕಾರಿಯಲ್ಲಿಂದ ಇಳಿಸಿ ಐತೆ ಅವಾಗ ಅಳೋದವನು. ನನಗೆ ಬಿಟ್ಟೋಗ್ತವ್ರೆ ಅಂತ ಓಡ್ತಿದಾರಲ್ಲ ಗೈಸ್ ಎಲ್ಲ. ಎಷ್ಟು ಬೇಗ ದಿನ ಎಲ್ಲ ಮುಗ್ದೆ ಹೋಯ್ತು. ಎಲ್ಲ ಹುಷಾರು, ಕಾರ್ ತಗೋ ಬನ್ನಿ, ನನ್ನ ಮಗನ ಇಳಿಸಿ ಹೋಗಿ ಶಟಲ್ ಕಾರ್ ತಗೊಬಿಡ್ತಾರೆ ಗೈಸ್. ಬಾಯ್. ಊಟ ಮಾಡಿ ಬಂದ್ರು ಅಂದ್ರೆ ಅದಕ್ಕೆ ಈಗ ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಮುದ್ದು ಋತು ನೀನು ಬಾಯ್. ಏನು ಕೇಳ್ದೆ, ಇದು ಕೊಡ್ತೀಯ ಫುಲ್ ಟ್ಯಾಂಕ್ ಹಾಕ್ಸ್ತೀನಿ ಅಂತ. ಹೂ ಅಂದ. ಬಿಚ್ಚಕ್ಕಾಗ್ಲಿಲ್ಲ. ಬಿಚ್ಚಕ್ಕಾಗ್ದೇನೆ ನಾನು ಅದು ಬಿಚ್ಚಿದೆ, ಎಲ್ಲದನ್ನು ಬಿಚ್ಚಾಕಿರೋದು. ಗೋವಾಗಿ ಹೇಳ್ಕೊಡಿ ಇವನ್ನೆಲ್ಲ. ನೆಕ್ಸ್ಟ್ ಯಾವ ಕಾರ ಕೂತ್ಕೊಂಡ್ರೆ ಅವನೇ ಪ್ರೆಸ್ ಮಾಡ್ತಾನೆ. ಸರಿ ಹೋಗು, ಮುಂದಕ್ಕೆ ಹೋಗು. ಮುದ್ದು ಕರ್ಕೊಂಡು ಹೋಗ್ತಾರ ಅವ್ರ ಮನೆಗೆ. ವಿಷಲ್ ಬೇರೆ ಇಟ್ಕೊಂಡವ್ರೆ. ವಿಷಲ್ ಯಾಕ್ರೋ? ಕಾರ್ಗಳು, ವಿಷಲ್ ಏನೇನೋ ಇಟ್ಕೊಂಡಿದ್ದೀರಪ್ಪ. ಊಟನಾರ ಮಾಡ್ಕೊಂಡು ಹೋಗ್ಬೋದ್ರ ಒಂದ್ಸತ್ ಸುರತ್ತಾಗೆ. ನಾನು ತುರಾಕೆರೆ ಕರ್ಕೊಂಡು ಹೋಗಿರೋದು ಬನ್ನಿ. ಓ ನಿಮ್ದಾ? ಕೊಡಮಾದವ್ರದ್ದು. ಓ ನನ್ನ ಕೈ ಕೊಟ್ಬಿಟ್ಟು ಅವ್ನು ಇಸ್ಕೊಂತಾನ. ನನಗೆ ನಾನೆಲ್ಲ ಅವನು ಸುಮ್ಮನೆ ರೇಗ್ಸೋಕೆ ಎತ್ಕೊಟ್ಟು ನಾನು ಅದ್ರೊಳಗಿಂದ ಅಂತ. ನೋಡ್ತವನೆ ಇವ್ರು ಯಾಕೆ ನಾನು ನೀಚೆ ಕೊಡ್ತಾರೆ. ಬರಲ್ಲ. ಬಾ ಮುದ್ದು ಅವ್ರು ಹೋಗ್ಲಿ. ಬಾಯ್ ಮಾಡೋರ್ಗೆ. ತಾಂಡೋಗಿ ಹುಷಾರಾಗಿ ಹೋಗ್ರಿ ನಿಧಾನಕ್ಕೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ಗಂಡ್ರು. ಬತ್ತಾಯಿರಿ, ರಜೆ ಸಿಕ್ತಾಗೆಲ್ಲ ಬತ್ತಾಯಿರಿ. ಹುಷಾರು. ಸರಿ.
ನೆಕ್ಸ್ಟ್ ಇವ್ರು ಹೊಡ್ತಾ ಇದ್ದಾರೆ. ಮುದು ನೀನು ಬಿಟ್ಟೋದ್ರಾ? ಹೋಯ್ತು ಪಿಯ, ಅದು ಹೋಯ್ತು. ಬಿಟ್ಟೋದ್ರ ನಿನ್ನ? ಹೋಗಲ್ಲ ನೀನು? ಅದು ಮಲ್ಕೊಂಡಿದ್ದೈತಿ ಇವಾಗ. ಮತ್ತೆ ಬರ್ತಾರೆ ಚಿನ್ನಮ್ಮ, ಮತ್ತೆ ಬರ್ತಾರೆ ಅಲ್ವಾ? ನಾವು ಹೋಗೋಣ, ನಾವು ಪಿಯ ಹೋಗೋಣ. ಪಿಯ ನಾವು ತಾತನ ಜೊತೆ ಹೋಗಿ ಪಿಯ ನೀನು. ಬಾಯ್ ತಗೊಮ್ಮ ಮುದ್ದು. ಚಿನ್ವಿ ಚಪ್ಪಲಿ ಉದ್ರಿಸಿ ಸೋಬಮ್ಮ ಹೋಯ್ತೈತೆ ನೋಡುವ ಅಲ್ಲಿ. ಸೋಬಮ್ಮ ಹೋಯ್ತೈತೆ. ಪಿಯ ತಗೊಮ್ಮ ಪಿಯ. ಇವರು ಈಗ ಹೊರಡ್ತಾರೆ ಗೈಸ್. ಎಲ್ಲರೂ ಮನೆ ಪೂರ್ತಿ ಖಾಲಿ. ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ಹೋಗ್ತಾರಲ್ಲ ಮುದ್ದು ನೀನು ಫಂಕ್ಷನ್ ಮಾಡಿ. ನಗ ನೋಡು ಹೋಗ್ತಾರ. ಬಾಯ್ ಬಾಯ್ ಬಾಯ್. ಇವರು ಹೊರಟ್ರು ಗೈಸ್. ಬಾಯ್ ಬಾಯ್. ಎಲ್ಲರೂ ಹೋದ್ರು ಗೈಸ್. ನಾವಷ್ಟೇ ಇರೋದು. ನಮ್ಮನ್ನು ಬಿಡ್ಬಾ ಅಂತ ಕೂತೈತೆ ಅಷ್ಟೆ. ಎಲ್ಲ ಖಾಲಿಯಾಗಿ ಹೋದ್ರು. ಫಂಕ್ಷನ್ ಮುಗೀತು, ಜನನು ಖಾಲಿ. ಎಲ್ಲ ಹೋದ್ಮೇಲೆ ಮನೆ ತುಂಬ ಖಾಲಿ. ಎಲ್ಲರೂ ಇದ್ದಾಗ ಮನೆ ತುಂಬ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಹೋದ್ಮೇಲೆ ಮನೆ ಪೂರ್ತಿ ಖಾಲಿ. ನಂಗೆ ಜನ ಇರಬೇಕು. ಮನೇಲಿ ಜನ ಇದ್ರೆ ಇಷ್ಟ. ಸೇಮ್ ಚಿನ್ವಿನ ಅಂತಾರೆ, ಜನ ಇಷ್ಟಪಡ್ತಾನೆ ಜಾಸ್ತಿ. ಜನ ಇರಬೇಕು ಅಂತ. ಋತುನೂ ಇಲ್ಲ, ಅವರೆಲ್ಲರೂ ಹೋಗಿದ್ದು ನೋಡಿದ್ರಲ್ಲ. ಆ್ಯಂಡ್ ಅಷ್ಟೇ. ಐ ವಿಲ್ ಎಂಡ್ ದಿಸ್ ಬ್ಲಾಗ್ ಯಾರ್ ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.